ನಾವು ಬ್ಯಾಂಗ್ಳೂರಲ್ಲಿ ಬನ್ನೇರುಘಟ್ಟ ರೋಡಲ್ಲಿ ನಿವಾಸ ಇದ್ದೀವಿ. ನಾರಾಯಣ ಸಮಾರಂಭಂ ವ್ಯಾಸಶಂಕರ ಮಧ್ಯಮಂ ಶ್ರೀ ಸಿದ್ದೇಶ್ವರ ಪರ್ಯಂತಂ ವಂದೇ ಗುರುಪರಂಪರಾ. ಕುತ್ತಾಳ ಶಂಕರಾಚಾರ್ಯ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ 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 ಸಿದ್ದೇಶ್ವರ ಭಾರತಿ ಮಹಾಸ್ವಾಮಿ వారి పాదపద్మములకు ప్రణమిలుతూ మాతాజీ శ్రీ రమ్యానంద భారతి స్వామిని మంత్ర మహేశ్వరి శక్తిపీఠాధీశ్వరి రాయల చెరువు తిరుపతి ಪ್ರದೇಶದಂದು ಇರುವಂಥ ಮಾರ್ಚ್ 8ನೇ ದಿವಸ ಇದರಲ್ಲಿ ನಮ್ಮ ಬ್ಯಾಂಗ್ಳೂರು ವೈಟ್ಫೀಲ್ಡ್ ಚೈತನ್ಯ ಭಾರತಿ ಪ್ರದೇಶದಲ್ಲಿ ಇರುವಂಥ ಕಮ್ಯುನಿಟಿ ಹಾಲಲ್ಲಿ ಮಾರ್ಚ್ 8ನೇ ತಾರೀಕು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇರೋದ್ರಿಂದ ಒಂದು ಸುಹಾಸಿನಿ ಪೂಜೆ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣಗಳು ಆಚರಿಸಲಾಗಿದೆ. ಕಾರ್ಯಕ್ರಮ ತಲುಪಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಭಕ್ತಜನರು ತಮ್ಮ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ತಮ್ಮ ಮಾತಾಜಿಯವರ ಆಶೀರ್ವಾದ ತಗೊಬೇಕು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅದೇ ಥರ ಮಾರ್ಚ್ 9ನೇ ತಾರೀಕಿನಲ್ಲಿ ಬೆಳಗ್ಗೆ ಮಾತಾಜಿಯವರಿಗೆ ಪಾದಪೂಜೆ, ಸಾಯಂಕಾಲ ಅವರಿಗೆ ಮಂತ್ರೋಪದೇಶ ಮತ್ತು ಮಾತಾಜಿಯವರ ಅನುಗ್ರಹ ಭಾಷಣ ಕಾರ್ಯನಿರ್ವಹಿತಾಗಿದೆ. ಅದಕ್ಕೋಸ್ಕರ ಅಂತ ತಾವೆಲ್ಲರೂ ಆ ಮುಖ್ಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬಂದು ಎಲ್ಲ ಕಾರ್ಯಕ್ರಮ ವಿಜಯವಂತ ಮಾಡಿಸಿ ಅಂತ ಪ್ರಾರ್ಥನಾ ಮಾಡ್ತಾ ಇದ್ದೀವಿ. ಅವರು ಮಾತಾಜಿಯವರು ಮತ್ತು ಮಾತಾ ತಿರುಪತಿಯಿಂದ ಅವರು ಮುಖಾಂತರ ತುಂಬ ಸ್ವಾಮಿಗಳು ಬರ್ತಾರೆ. ಸೊ ಅವ್ರ ಆಶೀರ್ವಾದ ನಿಮಗೆಲ್ಲ ಸಿಗುತ್ತೆ. ಸೊ ನೀವೆಲ್ಲ ಬಂದು ಅವ್ರ ಆಶೀರ್ವಾದ ತಗೊಂಡು ಅನುಗ್ರಹ ಭಾಷಣದಿಂದ ಸುಹಾಸಿನಿ ಪೂಜೆ ಮತ್ತು ಲಲಿತಾ ಸಹಸ್ರನಾಮದಲ್ಲಿ ಪಾರಾಯಣದಲ್ಲಿ ಭಾಗಸ್ವಾಮಿ ಆಗಿರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಶ್ರೀನಿವಾಸ್ ಚಕ್ರವರ್ತಿ ಅಂತ. ನಾವು ಬ್ಯಾಂಗ್ಳೂರಿಂದ ಬನ್ನೇರುಘಟ್ಟ ರೋಡಿಂದ ಬಂದಿದ್ದೀವಿ. ನಮ್ಮ ನಾರಾಯಣ ಸಮಾರಂಭಂ ವ್ಯಾಸಶಂಕರ ಮಧ್ಯಮಂ ಶ್ರೀ ಸಿದ್ದೇಶ್ವರ ಗುರುಪರ್ಯಂತಂ ವಂದೇ ಗುರುಪರಂಪರಾಂ. ಕುತ್ತಾಳ ಶಂಕರಾಚಾರ್ಯ ಪರಮಹಂಸ ಪರಿವ್ರಾಜಕಾಚಾರ್ಯ ನಡಿಚೆ ಕಾಲಭೈರವ ಶ್ರೀ ಶ್ರೀ ಸಿದ್ದೇಶ್ವರಾನಂದ ಭಾರತಿ ಮಹಾಸ್ವಾಮಿ ಅವರ ಪಾದಪದ್ಮಗಳಿಗೆ ಪ್ರಣಮಿಲಿತು. ಮಂತ್ರ ಮಹೇಶ್ವರಿ ಶಕ್ತಿಪೀಠಾಧೀಶ್ವರಿ ಶ್ರೀ ಶ್ರೀ ಮಾತಾಜಿ ರಮ್ಯಾನಂದ ಭಾರತಿ ಸ್ವಾಮಿನಿ ವಾರಿ ಪಾದಪದ್ಮಗಳಿಗೆ ಪ್ರಣಮಿಲಿತು. ಮಾರ್ಚ್ 8ನೇ ತಾರೀಕು ವೈಟ್ಫೀಲ್ಡ್ ಬ್ಯಾಂಗ್ಳೂರು ಪಟ್ಟಣದಲ್ಲಿ ವೈಟ್ಫೀಲ್ಡ್ ಏರಿಯಾದಲ್ಲಿ ಚೈತನ್ಯ ಭಾರತಿ ಎಂದು ಕಮ್ಯುನಿಟಿ ಹಾಲಲ್ಲಿ ಮಾತಾಜಿಯವರು ಒಂದು ಕಾರ್ಯಕ್ರಮ ನಡೆಸಿದ್ದಾರೆ. ಅದರಲ್ಲಿ ಬೆಳಗ್ಗೆ 9 ಗಂಟೆಗೆ ಸ್ವಾಮಿ ಮಾತಾಜಿಯವ್ರದ್ದು ಸುಹಾಸಿನಿ ಪೂಜೆ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣಗಳು ಎಲ್ಲರೂ ಭಕ್ತಗಳು ಅದರಲ್ಲಿ ಪಾರ್ಟಿಸಿಪೇಟ್ ಆಗಿ ತಮ್ಮ ಮಾತಾಜಿಗೆ ಅವರು ಆಶೀರ್ವಾದ ತಗೋಬೇಕು ಅಂತ ನಾವು ಹೇಳೋಕ್ಕೆ ಆನಂದ ಪಡ್ತಾ ಇದ್ದೀವಿ, ಹೇಳ್ತಾ ಇದ್ದೀನಿ. ಅದರ ಸಲುವಾಗಿ 9ನೇ ತಾರೀಕು ಬೆಳಗ್ಗೆ ಮಾತಾಜಿಯವ್ರದ್ದು ಪಾದಪೂಜೆ ಇದೆ ಮತ್ತು ಸಾಯಂಕಾಲ ಅವರ ಅನುಗ್ರಹ ಭಾಷಣ ಮತ್ತು ಮಂತ್ರೋಪದೇಶ ಇದೆ. ಸೊ ಎಲ್ಲ ಮಂತ್ರೋಪದೇಶದಲ್ಲಿ ನೀವೆಲ್ಲ ಭಾಗವಹಿಸಿ ನಿಮ್ಮ ಕಷ್ಟಗಳೆಲ್ಲ ಅವ್ರ ಮಂತ್ರೋಪದೇಶದಿಂದ ತೀರಿಸ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ.